ಸರ್ ಇವಾಗ ಸಿನಿಮಾ ಬಿಟ್ಬಿಡೋಣ, ನಾನು ಒಂದಿಷ್ಟು ಫನ್ ಕ್ವಶನ್ಸ್ ಕೇಳ್ತೀನಿ, ಫನ್ನಿ ಕ್ವಶನ್ಸ್, ನೀವು ಆನ್ಸರ್ ಮಾಡ್ಬೇಕು. ವಾಚನ್ನ ಹುಡ್ಗಿರು ಬಲ್ಗೈಗೆ, ಹುಡುಗರು ಎಡಗೈಗೆ ಯಾಕೆ ಕಟ್ತಾರೆ? ಯಾರು ಹೇಳಿದ್ರು ಹುಡುಗರು ಬಲಗೈ ನಾನು ಕಟ್ಟಿದ್ದೀನಿ? ಏನಕ್ಕೆ ಟೈಮ್ ನೋಡಕ್ ಕಟ್ತಾರೆ? ಟೈಮ್ ನೋಡಕ್ ಕಟ್ಬೋದು. ಏನ್ ಸರ್ ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ ಮಾಡಿದ್ರಿ, ಇದೆಲ್ಲ ಜಾಸ್ತಿ ನೋಡ್ತಿರ್ತೀರಾ ಅನ್ಸುತ್ತೆ. ಆಕ್ಚುಲಿ ಬಲಗೈ ಎಡಗೈಕಿನ ನನ್ಗನ್ಸೋದು ನಿಮ್ ತರ ಕೆಳಗಡೆ ಹಾಕೊಂಡ್ರದ ಹುಡುಗಿರು, ಮೇಲ್ಗಡೆ ಹಾಕೊಳ್ಳೋದು ಹುಡುಗರು ಅಂತ ಆಗತ್ತೆ. ಬಸ್ಸಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ? ಎಷ್ಟ್ ಜನ? ಇವಾಗ ಸುಮಾರು ಜನ ಕೂರೋದ್ಕಿಂತ ಜಾಸ್ತಿ ನಿಲ್ತಾ ಇದಾರೆ. ಸರ್ ಕೂತ್ಕೊಳ್ಳೋದು ಹೇಳಿ, ನಿಂತ್ಕೊಳ್ಳೋದು ಬೇಡ ನಮ್ಗೆ. ಕೂತ್ಕೊಳ್ಳೋರು ಮಾತ್ರ 55 ಜನ ಕೂತ್ಕೋಬಹುದು. ನೀವು ಮೋಸ್ಟ್ಲಿ ಅಷ್ಟೇ ಸರ್. ಇವಾಗಂತೂ ನನ್ನ ಪ್ರಕಾರ 50 ಜನ ಕೂರ್ತಾರೆ. ಒಬ್ರು ತಡಮೇಲೆ ಒಬ್ರು ಕೂತ್ಕೊಂಡು ಜಾಗ ಸಿಕ್ಕಿಲ್ಲ. 12 ಜನ ಅಂದ್ರು 24, ಈ ಕಡೆ 24, 48, ಲಾಸ್ಟ್ 55 ಜನ ಕೂತ್ಕೋಬಹುದು. ಸರ್ ಆಕ್ಚುಲಿ ಎಷ್ಟು ಜನ ಕೂರ್ಬೋದು? ಹಾ ನೀವ್ ಹೇಳಿ ಸರ್. ಕ್ವಶನ್ ನಾನು ಕೂರ್ತಿರೋದಂತೂ ತುಂಬಾ ಜನ. BMTC ಸಪರೇಟ್ ಬರುತ್ತೆ, KSRTC ಸಪರೇಟ್ ಬರುತ್ತೆ. ಯಾವ್ದ್ರಲ್ಲಿ ಸರ್ ಒಂದ್ ಬಸ್ ಹೇಳ್ತಿರೋದು? 50 ರಿಂದ 55 ಜನ ಕೂತ್ಕೋಬಹುದು. ಈಗ 30 ಸೀಟರ್ 30 ಜನ ಕೂರ್ಬೋದು, 50 ಸೀಟರ್ 50 ಜನ ಕೂರ್ಬೋದು. ಯಾವ ಬಸ್? ಬಸ್ ಮುಖ್ಯ ಅಲ್ಲ. ಹಾಗಿದ್ರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ. ಅಲ್ಲ ಹಂಗಾಗಲ್ಲ. ಇವಾಗ ಒಂದ್ ಥಿಯೇಟರ್ ಅಲ್ಲಿ ಎಷ್ಟು ಜನ ಸಿನಿಮಾ ನೋಡ್ಬೋದು ಅಂದ್ರೆ, ಕಾವೇರಿ ಥಿಯೇಟರ್ 1000 ಜನ ನೋಡ್ಬೋದು, ಊರ್ವಶಿ ಥಿಯೇಟರ್ 1000 ಜನ ನೋಡ್ಬೋದು, ನವರಂಗಲ್ ನೋಡ್ರೆ 800 ಜನ ನೋಡ್ಬೋದು. ಕೇಳ್ತಿದ್ದು ಫನ್ ಇದು. ಎಷ್ಟು ಸೀಟ್ ಇದೆ ಅಷ್ಟು ಜನ. ಸಾರಿ, ನಾವು ಜಾಸ್ತಿ ಜನನೇ ಕೂರ್ತಾರ ಬಿಡಿ. ಅದೇ ತೊಡೆ ಮೇಲೆಲ್ಲ ಕೂತ್ಕೊಂಡು ಹೋಗ್ತಾ ಇದಾರೆ. ಸರಿ, ಹಿಂದೆಯಿಂದ ಯಾರಾದ್ರೂ ಕರೆದ್ರೆ ಯಾಕೆ ತಿರುಗಿ ನೋಡ್ತಾರೆ? ಯಾಕೆ ತಿರುಗಿ ನೋಡ್ತಾರ? ನಮ್ಮ ಹೆಸರಿಟ್ಟು ಕರೆದ್ರೆ ನಾವು ತಿರುಗಿ ನೋಡ್ತೀವಿ. ಅದೇ ಯಾಕೆ ಸರ್? ಅಯ್ಯೋ ನೋಡ್ಬಾರ್ದ? ಯಾಕೆ ತಿರುಗಿ ನೋಡ್ತಾರೆ? ಇವಾಗ ಹೆಸರಿಟ್ಟು ಕರೆದ್ರೆ ಯಾಕೆ ತಿರುಗಿ ನೋಡ್ತಾರೆ? ಅದೇ ಅವ್ರನ್ನ ಯಾಕೆ ಕರೆದ್ರಿ ಅಂತ ಕೇಳಕ್ಕೆ. ಅಲ್ಲ, ಇದು ಫನ್ನಿ ಕ್ವಶನ್ಸ್ ಅಲ್ವಾ, ಯೋಚನೆ ಮಾಡಿ. ಯಾಕೆ ತಿರುಗಿ ನೋಡ್ತಾರೆ? ಹಾ ಗೊತ್ತಿಲ್ಲಮ್ಮ. ತಿರುಗಿ ಹೋದ್ರೆ ಅದಕ್ಕ ಕಿವಿ ಕೇಳೋದು ಅದಕ್ಕ. ಅಲ್ಲ ಸರ್, ಹಿಂದೆ ಕಣ್ಣಿಲ್ವಲ್ಲ, ಅದಕ್ಕೆ ತಿರುಗಿ. ಎಲ್ಲ ಎಗರು. ಸರ್, ರಾಮನು ಮರದಿಂದ ಬಿದ್ದನು, ಇದು ಯಾವ ಕಾಲ? ರಾಮನು ಮರದಿಂದ ಬಿದ್ದನು, ಇದು ಯಾವ ಕಾಲ? ಯಾವ ಕಾಲ? ಯಾವಾಗ ಬೇಕಾದ್ರೂ ರಾಮ ಬೀಳ್ಬೋದಲ್ಲ. ಗೋವಿನ ಕಾಲನ? ಅಲ್ಲ, ಸಾಯಂಕಾಲನ? ಗೊತ್ತಿಲ್ಲಮ್ಮ. ಸರ್ ನಿಮ್ಗೆ? ಸರ್ ರಾಮನ್ಗೆ ಕೆಟ್ಟ ಕಾಲ ಸರ್. ಸರ್ 1983 ಅಲ್ಲಿ ವಿಶ್ವಕಪ್ ಯಾರು ಗೆದ್ರು? ಇಂಡಿಯಾ. ಅಲ್ಲ. ಯಾವ್ದು? ಕ್ರಿಕೆಟಾ, ಹಾಕಿನ? ಯಾವ್ದು? ಕ್ರಿಕೆಟ್ ಅಲ್ಲಿ. ಭಾರತ. ಅಲ್ಲ. ಮತ್ತೆ ಯಾರು ಹೇಳಿ ಸರ್. ಹಾ, ವಿಶ್ವಕಪ್ ಕ್ರಿಕೆಟ್. ಅದೇ ಜಾಸ್ತಿ ನೋಡಿ. ನಾನ್ ಸಿಂಗ್ ಆಗ್ತಿಲ್ಲ ಸರ್. ಅದೇ ಫೈನಲಿ ಯುವ ಸಿನಿಮಾ ರಿಲೀಸ್ ಆಗ್ತಿದೆ 29ಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಸೊ